ಎಲ್ಲರಿಗೂ ಈಗ ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ತಿಂಡಿ ಏನು ಮಾಡೋದು ಅಂತ ಚಿಂತೆ ಮಾಡಿಕೊಂಡು ಮೆಂತ್ಯ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಮೆಂತ್ಯ ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು. ಅವರೆಕಾಳು ಹಾಕಿ ಮಾಡೋದ್ರಿಂದ ಡಿಫ್ರೆಂಟಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ತೋಟಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ರು. ರೋಟ್ರಿ ಹೊಡಿಯೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಡ್ರಿಪ್ ಪೈಪ್ನೆಲ್ಲ ಹಿಡಿಯೋಣ ಅಂತ ಹೇಳಿ ಎಲ್ಲ ಎಳ್ದಾಗ್ತಾ ಇದ್ವಿ. ಪಕ್ಕದ ತೋಟಕ್ಕೆ ಎಲ್ಲವನ್ನ ಬಿಟ್ಟು ಕ್ಲೀನ್ ಮಾಡಿದ್ವಿ. ಡ್ರಿಪ್ ಪೈಪ್ಗಳನ್ನೆಲ್ಲ ಸ್ವಲ್ಪ ಅಡಿಕೆಕಾಯಿ ಎಲ್ಲ ಬಿದ್ದಿದ್ವು, ಅವನ್ನೆಲ್ಲ ಹಾಯ್ಕೊತಾ ಇದ್ದೆ ನಾನು ಮನೆಗೆ ತೊಗೊಂಡೋಗೋಣ ಅಂತ. ಇದಾದ್ಮೇಲೆ ಅಡಿಕೆ ಪಟ್ಟೆ ಎಲ್ಲ ಬಿದ್ದಿದ್ದಾವೆ ಅಂತ ಎಲ್ಲ ಕಟ್ಸಾಕ್ತಿದ್ರು ಸಣ್ಣಗೆ, ರೋಟ್ರಿ ಎಲ್ಲ ನುಣ್ಣಗಾಗಲಿ ಅಂತ. ಅದಾದಮೇಲೆ ಎಡಮಟ್ಟೆ ಎಲ್ಲ ಬಿದ್ದಿದ್ದು ಅವನ್ನೆಲ್ಲ ಒಂದು ಕಡೆಗೆ ಹಾಕಿ ಸೈಡಿಗೆ ಇಟ್ವಿ. ಇದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಖಾಲಿ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಬೀಜನ ಹಾಕಿದ್ವಿ ನಾವು. ತುಂಬ ಚೆನ್ನಾಗಿ ಬಂದಿತ್ತು ಕೊತ್ತಂಬರಿ ಸೊಪ್ಪು. ಆದರೆ ಜಾಗ ದೊಡ್ಡದಿರೋದ್ರಿಂದ ತುಂಬ ತೆಳಗಾಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಮತ್ತು ಹೂವು ಮತ್ತು ಕಾಯಿ ಆಗಿಬಿಟ್ಟಿದೆ. ಅಲ್ಲಿಂದ ಕಮ್ಮಿ ಹೂವು ಇರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಕಿತ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ಚಿಕ್ಕ ಗಿಡ ಇತ್ತು ಕಿತ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಅದು ಬಿಳಿ ರೋಗ ಬಂದಂಗೆ ಆಗ್ಬಿಟ್ಟಿದೆ ಸೊಪ್ಪೆಲ್ಲ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಬಂದುಬಿಟ್ಟೆ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಅಟ್ಕೆಗಿನ ಏನು ಹಾಕೊಳ್ಳೋದು ಅಂತ ನೋಡ್ತಾ ಇದ್ದೆ. ಅದಾದ್ಮೇಲೆ ನಾನು ಸ್ವೆಟ್ರಿಗೆ ಕಟ್ಕೊಂಡ್ಬಿಟ್ಟೆ, ಏಕೆಂದರೆ ನಾನು ಏನೂ ತಂದಿರಲಿಲ್ಲ. ಅದನ್ನೆಲ್ಲ ತಗೊಂಡು ಮನೆಗೆ ಹೊರಟ್ವಿ ನಾವು. ಅಡಿಕೆಕಾಯಿ ಹಾಗೆ ಇಟ್ಟರೆ ಬೂಸ್ಟ್ ಬಂದ್ಬಿಡುತ್ತೆ ಅಂತ ಮೇಲ್ಗೆ ಹೋಗಿ ಒಣಕ್ಕೆ ಬಂದೆ. ಅದಾದಮೇಲೆ ನಾವು ಹೊರಗಡೆ ಹೋಗಬೇಕಾಯ್ತು. ನಾನು ನನ್ನ ಮಗಳು ರೆಡಿಯಾಗಿ ಹೊರಟ್ವಿ. ಇಲ್ಲಿಗೆ ನನ್ನ ವೀಡಿಯೋ ಮುಗಿದಿದೆ. ಬಾಯ್ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.